ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಚುನಾವಣೆ ವಿಶ್ವಗುರು ಬಸವಣ್ಣನವರ ಪೆನಲ್ಗೆ ಮೇಲುಗೈ. ಬಸವ ಕಲ್ಯಾಣ ನಗರದ ಪ್ರತಿಷ್ಠಿತ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಭಾನುವಾರ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ವಿಶ್ವಗುರು ಬಸವಣ್ಣನವರ ಪೆನಲ್ ಮೇಲುಗೈ ಸಾಧಿಸಿದೆ. ಪಂಚ ಕಮಿಟಿ ನೂತನ ನಿರ್ದೇಶಕರ ಆಯ್ಕೆ ಸಂಬಂಧ ಬಸವೇಶ್ವರ ದೇವಸ್ಥಾನದ ಎದುರಿಗೆ ಇರುವ ನೀಲಂಬಿಕಾ ದಾಸೋಹ ಭವನದಲ್ಲಿ ಇಂದು ಭಾನುವಾರ ಬೆಳಗ್ಗೆಯಿಂದಲೇ ಮಧ್ಯಾಹ್ನವರೆಗೆ ಶಾಂತಿಯುತ ಮತದಾನ ನಡೆದಿದ್ದು, ಮತದಾರರು ದೇವಸ್ಥಾನದ ಆವರಣ ಮತ್ತು ದಾಸೋಹ ಭವನ ಎದುರು ಜಮಾಯಿಸಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ಪಂಚ ಕಮಿಟಿಯ 15 ನಿರ್ದೇಶಕರ ಸ್ಥಾನಗಳಿಗಾಗಿ ಸುಮಾರು 40 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ತೀವ್ರ ಪೈಪೋಟಿ ನಡೆಸಿದರು. ಆಡಳಿತ ಮಂಡಳಿಯಲ್ಲಿ ಬದಲಾವಣೆ ಬಯಸಿ ಅನೇಕ ಹೊಸ ಮುಖಗಳು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದವು. ಚುನಾವಣೆಗಾಗಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಚುನಾವಣಾ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪಾರದರ್ಶಕವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಮತ ಎಣಿಕೆ ಕಾರ್ಯ ಆರಂಭವಾಯಿತು. ಈ ಬಾರಿ ಯಾರು ಪಂಚ ಕಮಿಟಿಯ ಚುಕ್ಕಾಣಿ ಹಿಡಿಯಲಿದ್ದಾರೆ ಎಂಬ ಕುತೂಹಲ ಭಕ್ತರಲ್ಲಿ ಮನೆ ಮಾಡಿತು. ಸಂಜೆ 7 ಗಂಟೆ ವೇಳೆಗೆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಪೆನಲ್ನ 5 ಮತ್ತು ವಿಶ್ವಗುರು ಬಸವಣ್ಣನವರ ಪೆನಲ್ನ 10 ಜನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಒಟ್ಟು 434 ಮತದಾರರ ಪೈಕಿ 408 ಜನ ತಮ್ಮ ಹಕ್ಕು ಚಲಾಯಿಸಿದರು. ಮತ ಎಣಿಕೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಚುನಾವಣಾ ಅಧಿಕಾರಿಗಳು ಆಗಿರುವ ನಾಗೇಂದ್ರ ಮಾಕ ಅವರು ಆಯ್ಕೆಗೊಂಡವರ ಹೆಸರುಗಳನ್ನು ಘೋಷಣೆ ಮಾಡಿದರು. ಈ 15 ನಿರ್ದೇಶಕರು ಮುಂದೆ ತಮ್ಮಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿದ್ದು, ವಿಶ್ವಗುರು ಬಸವಣ್ಣನವರ ಪೆನಲ್ನ ಮುಂದಾಳತ್ವ ವಹಿಸಿದ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್ ರಟ್ಟೆ ಅವರೇ ಅಧ್ಯಕ್ಷರಾಗುತ್ತಾರಾ ಅಥವಾ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತಾ ಎನ್ನುವ ಪ್ರಶ್ನೆ ಎದ್ದಿದ್ದು, ಇದಕ್ಕೆ ಮುಂದಿನ 2-3 ದಿನಗಳವರೆಗೆ ಕಾದು ನೋಡಬೇಕಿದೆ. ಗೆದ್ದವರ ವಿವರ: ಬಸವರಾಜ್ ಕೋರ್ಕೆ, ಪುಷ್ಪಾವತಿ ಮಾಮ, ಅನಿಲ್ ಕುಮಾರ್ ರಟ್ಟೆ, ವೀರಣ್ಣ ಆಲ್ಶೆಟ್ಟಿ, ಬದ್ರಿನಾಥ್ ಪಾಟೀಲ್, ಮಲ್ಲಿಕಾರ್ಜುನ್ ಕುರ್ಕೋಟೆ, ಸುನಿಲ್ ರಾಯವಾಡೆ, ವಿವೇಕಾನಂದ ಹೊದಲೂರೆ, ಬಸವರಾಜ್ ಬಾಲ್ಕಿಲೆ, ಬಸವರಾಜ್ ತೊಂಡಾರೆ, ಮಲ್ಲಿಕಾರ್ಜುನ್ ಚೆರಡೆ, ಸುನಿಲ್ ಕುಮಾರ್ ಹೊಳಕುಂದೆ, ಜಗನ್ನಾಥ್ ಖೋಬಾ, ರಾಜ್ಕುಮಾರ್ ಹೊಳಕುಂದೆ ಹಾಗೂ ಅಶೋಕ್ ನಾಗರಳೆ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರಾಗಿದ್ದಾರೆ. ನೂತನ ನಿರ್ದೇಶಕರಿಗೆ ದೇವಸ್ಥಾನದ ಆವರಣದಲ್ಲಿ ಪ್ರಮುಖರು ಹಾಗೂ ಗಣ್ಯರು ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು.